ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಸಿಹಿ ತಿಂಡಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಈ ಸಿಹಿ ತಿಂಡಿಯಲ್ಲಿ ವಿಶೇಷತೆ ಅಂತ ಅಂದರೆ, ಮನೇಲಿ ಏನಾದರೂ ನೀವು ಚಪಾತಿ ಉಳಿದಿದ್ರೆ ಅಥವಾ ಪೂರಿ ಉಳಿದಿದ್ರೆ ಈ ಸಿಹಿ ತಿಂಡಿನ ಮಾಡ್ಕೋಬಹುದು. ಅದೇ ರೀತಿ ಉಳಿದಿಲ್ಲ ಅಂದ್ರೂ ಒನ್ಸ್ ನೀವು ಮಾಡಿದ್ರೆ ಚಪಾತಿ ಮಾಡಿ ಈ ಸ್ವೀಟ್ನ ನೀವು ಖಂಡಿತ ನೀವು ಮಾಡ್ತೀರ. ಅಷ್ಟು ರುಚಿಕರವಾಗಿರುತ್ತೆ ಮತ್ತು ಯಾರಿಗೂ ಗೊತ್ತೇ ಆಗಲ್ಲ ಇದು ಉಳಿದಿರೋವಂಥ ಚಪಾತಿಯಲ್ಲಿ ಮಾಡಿರೋವಂಥ ಸಿಹಿ ತಿಂಡಿನ ಅಂತ. ನೀವು ಯಾರಿಗಾದ್ರೂ ಮಾಡಿಕೊಡಿ, ಅವ್ರು ಖಂಡಿತ ಅನ್ಕೊತಾರೆ ಇದೇನೋ ವಿಶೇಷವಾಗಿರುವಂಥ ಸಿಹಿ ತಿಂಡಿನ ಮಾಡಿದ್ದಾರೆ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಇದು ತುಂಬ ರಿಚ್ ಸ್ವೀಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದರಲ್ಲಿ ನಾವು ಉಪಯೋಗಿಸೋಂಥ ಪದಾರ್ಥಗಳೇ ಆಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಉಳಿದಿರೋಂಥ ಚಪಾತಿ ಒಂದು 6 ಚಪಾತಿ ತೊಗೊಂಡಿದ್ದೀನಿ. ಸಪೋಸ್ ನೀವು ಉಳಿದಿಲ್ಲ ಅಂದರೆ ನೀವು ಚಪಾತಿನ ಎಣ್ಣೆ ಹಾಕ್ದಿರ ಮಾಡಿ ಇಟ್ಕೋಬೋದು. ನೋಡಿ, ಒಂದು 6 ಚಪಾತಿ ಉಳಿದಿದೆ. ಅದನ್ನು ನಾನೀಗ ಪೀಸಾಗಿ ಮಾಡ್ಕೊತಾ ಇದ್ದೀನಿ. ನೀವು ಒನ್ಸ್ ಮಾಡಿದ್ರೆ ನೀವು ಚಪಾತಿ ಉಳಿದಿಲ್ಲ ಅಂದ್ರೂ ಚಪಾತಿ ಮಾಡಿ ಸಿಹಿ ತಿಂಡಿನ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಟ್ರೈ ಮಾಡಿ. ನೋಡಿ, ಈ ಥರ ಪೀಸಾಗಿ ಮಾಡಿಕೊಂಡು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಆದಷ್ಟು ನುಣ್ಣಗೆ ಪುಡಿಯಾಗಿ ಬರಬೇಕು. ಎಷ್ಟು ಪುಡಿ ಆಗುತ್ತೋ ಅಷ್ಟು ನೀವು ಇದನ್ನು ನೈಸ್ ಮಾಡ್ಕೊಳ್ಳಿ. ಚಪಾತಿ ಹಾಗಾಗೇ ಕಾಣಬಾರ್ದು, ಅದು ಒಂಥರ ಫ್ಲೋರ್ ಥರ ಹಿಟ್ಟು ಥರ ಆಗಬೇಕು. ಆ ರೀತಿ ನೀವು ಆದಷ್ಟು ಎಷ್ಟಾಗುತ್ತೋ ಮಿಕ್ಸಿ ಜಾರಲ್ಲಿ ಅಷ್ಟು ಪುಡಿಯಾಗಿ ಈ ಥರ ತಯಾರು ಮಾಡಿ ಇಟ್ಕೊಳ್ಳಿ. ನೋಡಿ, ಇದ್ರ ಜೊತೆಗೇ ನಮ್ಗೆ ಏನು ಬೇಕು ಅಂತಂದರೆ, ನೋಡಿ ಇದು ಚಪಾತಿ ರೆಡಿ ಆಯಿತು. ಮತ್ತು ತುಪ್ಪ ಬೇಕಾಗತ್ತೆ, ಮತ್ತು ಬೆಲ್ಲ, ನಿಮಗೆ ಸಿಹಿಗೆ ಅನುಸಾರವಾಗಿ ಬೆಲ್ಲ ತೊಗೋಬೇಕು. ಅದ್ರ ಜೊತೆಗೇ ಡ್ರೈ ಫ್ರೂಟ್ಸಲ್ಲಿ ಇಲ್ಲಿ ಖರ್ಜೂರ ವೆರಿ ಇಂಪಾರ್ಟೆಂಟು. ಒಣ ಖರ್ಜೂರ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ, ಏಲಕ್ಕಿ ಬೀಜಗಳನ್ನ ತೊಗೊಂಡಿದ್ದೀನಿ. ನೋಡಿ, ಇಷ್ಟನ್ನು ನಾವು ರೆಡಿ ಮಾಡಿಟ್ಕೊಂಡ್ರೆ ಒಂದು 5ರಿಂದ 10 ನಿಮಿಷದಲ್ಲಿ ಈ ಸ್ವೀಟು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ತುಪ್ಪ ಮತ್ತು ಖರ್ಜೂರನೇ ಹೈಲೈಟು. ಸಿಹಿಗೆ ಅನುಸಾರವಾಗಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 6 ಚಪಾತಿಗೆ ಒಂದು 100 ಗ್ರಾಮಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ, ಅದು ಬೆಲ್ಲ ಕರಗಲಿ ಅಂತ. ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ತಾ ಬನ್ನಿ. ಬೆಲ್ಲ ಚೆನ್ನಾಗಿ ಕರಗಲಿ. ಸಪೋಸ್ ಏನಾದರೂ ಬೆಲ್ಲದಲ್ಲಿ ನಿಮಗೆ ಧೂಳು ಆ ಥರ ಇದೆ ಅಂದರೆ ಫಸ್ಟು ಬೆಲ್ಲನ ಕರಗಿಸಿ ಸೋದಿಸ್ಬಿಟ್ಟು ಆಮೇಲೆ ಆ ತುಪ್ಪದಲ್ಲಿ ಅದನ್ನು ಹಾಕ್ಕೋಬೋದು. ನೋಡಿ, ಈ ಥರ ಕೈ ಆಡಿಸ್ತಾ ಬರಬೇಕು. ಮತ್ತು ಪಾಕ ಅಂತ ಏನಿಲ್ಲ, ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಈ ಥರ ಸ್ವಲ್ಪ ಬೆಲ್ಲ ಆದಮೇಲೆ ನಾವು ಈ ಖರ್ಜೂರನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಒಣ ಖರ್ಜೂರ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಖರ್ಜೂರ ಇದ್ರೂ ನೀವು ಹಾಕ್ಕೋಬೋದು, ಯಾವುದೇ ಡೇಟ್ಸ್ ಇದ್ರೂ ನೀವು ಅದನ್ನು ಬೀಜ ತೆಗೆದುಬಿಟ್ಟು ಹಾಕ್ಕೋಬೋದು. ನೋಡಿ, ಅದನ್ನು ಸಹ ಮಿಕ್ಸ್ ಮಾಡ್ತಾ ಬರಬೇಕು. ನಾವು ಈ ಖರ್ಜೂರ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಸ್ವೀಟ್ ತಿನ್ನಬೇಕಾದ್ರೆ ಒಂದೊಂದೇ ಸಿಗಬೇಕಾದ್ರೆ ಬಾಯಲ್ಲಿ ಅಷ್ಟೊಂದು ಒಂಥರ ಫೀಲ್ ಚೆನ್ನಾಗಿರುತ್ತೆ. ಏಲಕ್ಕಿ ಬೀಜನೂ ಸಹ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ನೀವು ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು. ನಮ್ಗೆ ಗೊತ್ತಾಗುತ್ತೆ, ಅದು ನೀವು ಮಾಡಬೇಕಾದ್ರೇ ನಿಮಗೆ ಅನಿಸುತ್ತೆ. ನೋಡಿ, ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಪುಡಿ ಮಾಡಿಟ್ಟಿರೋಂಥ ಚಪಾತಿನ ಇದರಲ್ಲಿ ಹಾಕ್ಕೊಳ್ಳೋಣ. ನೀವು ಆದಷ್ಟು ಇದನ್ನು ಪುಡಿ ಮಾಡಿಕೊಂಡ್ರೆ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದೇ ಚಪಾತಿ ಉಳಿದಿರೋದ್ರಲ್ಲಿ ಇನ್ನೂ ಕೆಲವೊಂದು ಸ್ವೀಟ್ಸ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಖಂಡಿತ ಅದನ್ನು ನೀವು ಟ್ರೈ ಮಾಡಿ. ಯಾವುದೂ ವೇಸ್ಟ್ ಆಗೋಲ್ಲ. ಪೂರಿನೂ ಅಷ್ಟೇ ಉಳಿದಿರುತ್ತೆ, ಅಥವಾ ಕೆಲವೊಂದು ಸರಿ ಚಪಾತಿ ಹಿಟ್ಟು ಉಳಿದಿರುತ್ತೆ. ಈ ಥರ ನೀವು ಒಂದು ಸರಿ ಚಪಾತಿನ ಅದನ್ನು ಎಣ್ಣೆ ಹಾಕ್ತಿರ ಮಾಡಿ ಇಟ್ಕೊಂಬಿಟ್ರೆ ಈ ಸ್ವೀಟು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಕಲಿಸ್ಬಿಟ್ಟು ನಾವು ಬಾದಾಮಿ ಮೇಲ್ಗಡೆ ಹಾಕಿದ್ರೆ ರುಚಿಕರವಾದ, ನಾನು ಇದಕ್ಕೆ ಚಪಾತಿ ಹಲ್ವಾ ಅಂತಲೇ ಕರಿತೀನಿ, ರೆಡಿ ಆಗುತ್ತೆ. ಖಂಡಿತ ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.